ನಟ ದರ್ಶನ್ ಅವರು ಚಿತ್ರರಂಗಕ್ಕೆ ಕಷ್ಟಪಟ್ಟು ಬಂದವರು. ಸಿನಿ ರಂಗದಲ್ಲಿ ಅಪ್ಪನ ಹೆಸರನ್ನು ಉಳಿಸಿದ ಮಗ. ತೂಗುದೀಪ ಶ್ರೀನಿವಾಸ್ ಅವರು ವಿಲನ್ ರೋಲ್ಗಳಿಗೆ ಹೆಸರಾದರೆ, ದಾಸ ಹೀರೋ ಆಗಿ ಚಾಲೆಂಜಿಂಗ್ ಸ್ಟಾರ್ ಅನಿಸಿಕೊಂಡವರು. ಇದೀಗ ದರ್ಶನ್ರ ಮಗ ಕೂಡ ತಂದೆಗೆ ತಕ್ಕ ಮಗ ಅಂತ ಅನಿಸಿಕೊಳ್ತಿದ್ದು, ಅಪ್ಪನ ಹಾದಿಯಲ್ಲೇ ದೊಡ್ಡ ಹೆಜ್ಜೆಯೊಂದನ್ನು ಇಡುತ್ತಿದ್ದಾರೆ. ಹಾಗಾದರೆ ವಿನೀಶ್ ಮಾಡಿದ್ದೇನು ಗೊತ್ತಾ? ದರ್ಶನ್ ಚಾಲೆಂಜಿಂಗ್ ಪಾತ್ರಗಳ ಮೂಲಕವೇ ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಅನಿಸಿಕೊಂಡವರು. ಇದೀಗ ಮಗ ವಿನೀಶ್ ಕೂಡ ತಂದೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ವಿನೀಶ್ ನೋಡಲು ತುಂಬಾನೇ ಸೈಲೆಂಟ್ ಹಾಗೂ ಚಾಕೊಲೇಟ್ ಬಾಯ್, ಆದರೆ ಮನಸ್ಸು ಮಾತ್ರ ಬೆಣ್ಣೆಯಂತೆ. ಯಾರೇ ಕಷ್ಟ ಅಂತ ಬಂದರೂ ಕೂಡ ಸಹಾಯ ಮಾಡುತ್ತಾರೆ ವಿನೀಶ್. ಮನೆ ಬಳಿ ಬಂದ ಕೆಲ ಅಂಗವಿಕಲರಿಗೆ ಹಾಗೂ ಮಂಗಳಮುಖಿಯರಿಗೆ ಸಹಾಯ ಮಾಡಿದ್ದಾರೆ ವಿನೀಶ್. ಅಷ್ಟೇ ಅಲ್ಲದೆ ಕೆಲ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದಾರಂತೆ. ಇನ್ನು ದರ್ಶನ್ ಹುಟ್ಟುಹಬ್ಬದ ದಿನ ಬುದ್ಧಿಮಾಂದ್ಯ ಮಕ್ಕಳಿಗೆ ಹೊಸ ಬಟ್ಟೆ, ಆಟದ ಸಾಮಾನುಗಳನ್ನು ನೀಡಿ ಸ್ವೀಟ್ ಹಾಗೂ ಚಾಕೊಲೇಟ್ ಹಂಚಿದ ವಿನೀಶ್ ಆ ಮಕ್ಕಳ ನಗುವಲ್ಲೇ ದರ್ಶನ್ರನ್ನ ನೆನೆದರು. ವಿನೀಶ್ ಮಾಡಿದ ಕೆಲಸ ಕಂಡು ದರ್ಶನ್ ಜೈಲಿನಲ್ಲಿ ಮಗನನ್ನ ತಬ್ಬಿಕೊಂಡು ಕಣ್ಣೀರು ಹಾಕಿದ್ದಾರೆ. ವಿನೀಶ್ ಕೂಡ ತಂದೆಯಂತೆ ಸಿನಿಮಾಗೆ ಬರಬೇಕಾ ಬೇಡವಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ.